ಬಸವಣ್ಣನವರ ಒಂದು ಪ್ರಸಿದ್ಧವಾದಂತಹ ವಚನ, ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ, ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ ಇದಿರ ಅಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನುಲಿಸುವ ಪರಿ. ಈ ವಚನ ಎಷ್ಟು ಚೆನ್ನಾಗಿದೆ ಅಲ್ವಾ ಸ್ನೇಹಿತರೆ? ಅಂದ್ರೆ ನಾವು ಇಂದಿನ ಮಕ್ಕಳಿಗೆ ಇದನ್ನ ಹೇಳ್ಕೊಡ್ಬೇಕಾಗುತ್ತೆ. ಯಾಕಂದ್ರೆ ಕಳ್ಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಅಂದ್ರೆ ಕಳ್ಳತನ ಮಾಡಬೇಡ, ಬೇರೆಯವ್ರಿಗೆ ತೊಂದರೆ ಕೊಡ್ಬೇಡ, ಸುಳ್ಳನ್ನ ಹೇಳ್ಬೇಡ, ಕೋಪ ಮಾಡ್ಕೊಳ್ಬೇಡ, ಪರರ ವಸ್ತು ಅಂದ್ರೆ ಬೇರೆಯವರ ವಸ್ತುವನ್ನ ತೆಗೆದುಕೊಳ್ಳೋದಿರ್ಬೋದು ಅಥವಾ ಬೇರೆಯವರನ್ನ ದೂಷಣೆ ಮಾಡೋದಿರ್ಬೋದು, ದೂರೋದಿರ್ಬೋದು, ಇವ್ಯಾವುದನ್ನ ಕೂಡ ಮಾಡಬಾರ್ದು ಅಂತ ಹೇಳಿ ಬಸವಣ್ಣನವರು 12ನೇ ಶತಮಾನದಲ್ಲಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಇದು ಇಂದಿನ ಮಕ್ಕಳಿಗಿರ್ಬೋದು, ಹಾಗೆ ಎಲ್ಲರಿಗೂ ಕೂಡ ಒಂದು ಒಳ್ಳೆಯ ಮೆಸೇಜ್ ಅಂತಾನೆ ಹೇಳ್ಬೋದು. ನಾವು ಬೇರೆಯವ್ರನ್ನ ದೂರ್ತ ಕೂರೋದಿರ್ಬೋದು, ಅವ್ರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡೋದು, ಇವೆಲ್ಲವೂ ಕೂಡ ತಪ್ಪು ಅಂತ ಹೇಳಿ ಬಸವಣ್ಣನವರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಹಾಗಾದ್ರೆ ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದ ಮೂಲಕ ಜಗಜ್ಯೋತಿ ಬಸವಣ್ಣನವರ ಒಂದಷ್ಟು ವಿಚಾರಧಾರೆಯನ್ನ ತಿಳಿಯೋಣ. ಕಾರ್ಯಕ್ರಮವನ್ನ ಪ್ರಾರಂಭಿಸೋಣ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನಮ್ ಜೊತೆಗೆ ಇವತ್ತು ಶಿವಮೊಗ್ಗದ ಸಾಗರ ರಸ್ತೆಯಲ್ಲಿರುವಂತಹ PES ಪಬ್ಲಿಕ್ ಶಾಲೆಯ ವಿದ್ಯಾರ್ಥಿನಿ ಆದ್ಯ HP ನಮ್ ಜೊತೆಗಿದ್ದಾರೆ. ಆದ್ಯ ಅವರು ಇದೇ ಶಾಲೆಯಲ್ಲಿ 5ನೇ ತರಗತಿ ವ್ಯಾಸಂಗ ಮಾಡ್ತಾ ಇದ್ದಾರೆ. ಹಾಗೆ ವಚನ ಸಾಹಿತ್ಯದ ಬಗ್ಗೆ ಆಸಕ್ತಿ ಇರುವಂತಹ ಆದ್ಯ ಇವತ್ತು ಬಸವಣ್ಣನವರ ಯಾವ ವಚನವನ್ನ ಹೇಳ್ತಾರೆ ಅಂತ ಹೇಳಿ ಅವರೇ ಹೇಳ್ತಾರೆ, ಕೇಳೋಣ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಆದ್ಯ HP. ನಾನು 5ನೇ ತರಗತಿಯಲ್ಲಿ PS ಪಬ್ಲಿಕ್ ಶಾಲೆಯಲ್ಲಿ ಓದುತ್ತಿದ್ದೇನೆ. ಇಂದು ನಾನು ಬಸವಣ್ಣನವರ ವಚನ ಹಾಗೂ ಅದರ ಅರ್ಥವನ್ನು ಹೇಳುತ್ತಿದ್ದೇನೆ. ನಿಮ್ಮ ಶರಣರಿಗೆ ಶರಣೆಂಬುದ ಕರುಣಿಸು ಕೂಡಲ ಸಂಗಮ ದೇವ, ನಿಮ್ಮ ಶರಣರಿಗೆ ಶರಣೆಂಬುದ ಕರುಣಿಸು ಕೂಡಲ ಸಂಗಮ ದೇವ. ನಾದ ಪ್ರಿಯ ಶಿವನೆಂಬರು ನಾದ ಪ್ರಿಯ ಶಿವನಲ್ಲವಯ್ಯ, ವೇದ ಪ್ರಿಯ ಶಿವನೆಂಬರು ವೇದ ಪ್ರಿಯ ಶಿವನಲ್ಲವಯ್ಯ. ನಾದವ ಮಾಡಿದ ರಾವಣಂಗೆ ಅರೆ ಆಯುಷ್ಯವಾಯಿತು, ವೇದವನೋದಿದ ಬ್ರಹ್ಮನ ಶಿರವು ಹೋಯಿತು. ನಾದ ಪ್ರಿಯನೂ ಅಲ್ಲ ವೇದ ಪ್ರಿಯನೂ ಅಲ್ಲ, ಭಕ್ತಿ ಪ್ರಿಯ ನಮ ಕೂಡಲ ಸಂಗಮ ದೇವ. ನಿಮ್ಮ ಶರಣರಿಗೆ ಶರಣೆಂಬುದ ಕರುಣಿಸು ಕೂಡಲ ಸಂಗಮ ದೇವ. ಇದರ ಅರ್ಥ, ಈ ವಚನದಲ್ಲಿ ಶಿವ ಭಕ್ತಿ ಪ್ರಿಯನೆಂಬುದನ್ನು ಹೇಳಿದ್ದಾರೆ. ಶಿವನನ್ನು ನಾದಪ್ರಿಯ ಅಂದರೆ ಸಂಗೀತ ಪ್ರಿಯನೆಂದು, ವೇದ ಪ್ರಿಯನೆಂದು ವರ್ಣಿಸಲಾಗಿದೆ. ಆದರೆ ಆತ ಕೇವಲ ನಾದಕ್ಕಾಗಲಿ ವೇದಕ್ಕಾಗಲಿ ಉಳಿಯುವುದಿಲ್ಲ. ಆತನು ಭಕ್ತಿಪ್ರಿಯ ಎಂಬುದನ್ನು ಇಲ್ಲಿ ಹೇಳಿದ್ದಾರೆ. ಅದಕ್ಕಾಗಿ 2 ಪೌರಾಣಿಕ ಉದಾಹರಣೆಗಳನ್ನು ಬಳಸಿಕೊಂಡಿದ್ದಾರೆ. ರಾವಣ ಸಂಗೀತ ಪ್ರಿಯ ಎಂಬುದು, ಅದರಲ್ಲೂ ವೀಣಾವಾದನದಲ್ಲಿ ಅತಿ ಪರಿಣಿತ ಎಂಬುದು ಪ್ರಸಿದ್ಧವಾದ ಮಾತು. ಆದರೆ ಆತನ ಭಕ್ತಿ ಕಲುಷಿತವಾಗಿತ್ತು. ಆದ್ದರಿಂದ ಆತನ ಆಯುಷ್ಯವು ಅರೆಯಾಯಿತು. ಹಾಗೆಯೇ ಬ್ರಹ್ಮ ವೇದ ಪರಿಣಿತ, ಅಷ್ಟೇ ಮಾತ್ರಕ್ಕೆ ಶಿವ ಆತನಿಗೆ ಒಲೆಯಲಿಲ್ಲ. ಅವನಲ್ಲಿ ಪರಿಶುದ್ಧವಾದ ಭಕ್ತಿ ಕಾಣದೆ ಇದ್ದುದರಿಂದ ಮತ್ತು ಅಹಂಕಾರದಿಂದ ಆತ ಮದಿಸಿದಾಗ ಆತನ ತೊಲೆಯೊಂದನ್ನು ಚಿವುಟಿ ಹಾಕಿದ. ರಾವಣನ ನಾದ, ಬ್ರಹ್ಮನ ವೇದ ಅವರನ್ನು ರಕ್ಷಿಸಲಿಲ್ಲ. ಭಕ್ತಿ ಶುದ್ಧವಾಗಿ ಇಲ್ಲದ ನಾದ ವೇದಗಳು ವ್ಯರ್ಥ. ಶಿವ ನಾದಪ್ರಿಯನೂ ಅಲ್ಲ ವೇದಪ್ರಿಯನೂ ಅಲ್ಲ, ಆತ ಭಕ್ತಿಪ್ರಿಯ ಎಂದು ಸರಳವಾದ ಮಾತುಗಳಲ್ಲಿ ಬಸವಣ್ಣನವರ ವಚನ ಮನಮುಟ್ಟುವಂತೆ ನಿರೂಪಿಸುತ್ತಿದೆ. ಬಸವಣ್ಣನವರ ಒಂದು ಪ್ರಸಿದ್ಧವಾದಂತಹ ವಚನ, ನಾದ ಪ್ರಿಯ ಶಿವನೆಂಬರು ನಾದ ಪ್ರಿಯ ಶಿವನಲ್ಲವಯ್ಯ. ಈ ವಚನವನ್ನ ಆದ್ಯ ಅವರು ತುಂಬಾ ಚೆನ್ನಾಗಿ ಹಾಡುವ ಮೂಲಕ ಅದರ ಅರ್ಥ ವಿವರಣೆಯನ್ನ ತಿಳಿಸ್ಕೊಟ್ರು. ಈಗ ಬಸವಣ್ಣನವರ ಮತ್ತೊಂದು ವಚನವನ್ನ ಹಾಡ್ತಾರೆ, ಕೇಳೋಣ. ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ. ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ. ಮಾಡುವ ನೀಡುವ ನಿಜ ಗುಣವುಳ್ಳಡೆ, ಮಾಡುವ ನೀಡುವ ನಿಜ ಗುಣವುಳ್ಳಡೆ. ಕುಡಿಕೊಂಬ ನಮ್ಮ ಕೂಡಲ ಸಂಗಮ ದೇವ, ಕುಡಿಕೊಂಬ ನಮ್ಮ ಕೂಡಲ ಸಂಗಮ ದೇವ. ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ, ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ.
ಈ ವಚನದಲ್ಲಿ 3 ಮಾತುಗಳು ಮುಖ್ಯವಾಗಿದೆ: ಮನವಿಲ್ಲದೆ, ನಿಜವಿಲ್ಲದೆ ಹಾಗೂ ನಿಜಗುಣವುಳ್ಳಡೆ. ಮನವಿಲ್ಲದೆ ಅಂದರೆ ಮನಮುಟ್ಟುವಂತೆ ಏಕೈಕ ನಿಷ್ಠೆಯಿಲ್ಲದೆ ಎಷ್ಟು ಮಾಡಿದರೂ ಅದು ವ್ಯರ್ಥ. ನಿಜವಿಲ್ಲದೆ ಅಂದರೆ ಸತ್ಯ ಶುದ್ಧ ಭಾವನೆಯನ್ನು ಅವಲಂಬಿಸಿಕೊಳ್ಳದೆ ಎಷ್ಟು ನೀಡಿದರೂ ನಿರರ್ಥ. ಹಾಗೆ ಮಾಡಿ ಮಾಡಿ ಜನ ಇಡುತ್ತಾರೆ. ಮಾಡುವಲ್ಲಿ, ನೀಡುವಲ್ಲಿ ನಿಜಗುಣವಿರಬೇಕು, ಅಂದರೆ ಸತ್ಯ ಶುದ್ಧ ಭಾವನೆಗಳಿರಬೇಕು ಹಾಗೂ ಒಳ್ಳೆಯ ಮನಸ್ಸಿರಬೇಕು. ಈ ಅರಿವಿನ ಆಚರಣೆಯಿಂದ ಕೂಡಲ ಸಂಗಮ ದೇವ ಅವರೊಡನೆ ಒಂದಾಗಿ ಬೆರೆತು ಸಾಧನೆಯನ್ನು ಸಾರ್ಥಕಗೊಳಿಸುತ್ತಾನೆ ಎಂಬುದು ಈ ವಚನದ ಅರ್ಥ. ಬಸವಣ್ಣನವರ 2ನೇ ವಚನ ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ. ಅಂದ್ರೆ ನಾವು ಯಾವುದೇ ಕೆಲಸವನ್ನ ಮಾಡಿದ್ರು ಕೂಡ ಗಮನವಿಟ್ಟು ಮಾಡಬೇಕು, ಆಗ ಮಾತ್ರ ನಾವು ಮಾಡಿದಂತಹ ಕೆಲಸ ಯಶಸ್ವಿಯಾಗುತ್ತೆ ಎಂಬುದನ್ನ ಬಸವಣ್ಣನವರು ಈ ವಚನದಲ್ಲಿ ಹೇಳಿರುವ ವಿಚಾರಧಾರೆಯನ್ನ ಆದ್ಯವರು ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರು. ಈಗ ಬಸವಣ್ಣನವರ ಮತ್ತೊಂದು ವಚನವನ್ನ ನೋಡೋಣ. ಮುಂದಿನ ವಚನ: ಎನ್ನ ಕಾಯವ ದಂಡಿಗೆಯ ಮಾಡಯ್ಯ, ಎನ್ನ ಶಿರವ ಸೋರೆಯ ಮಾಡಯ್ಯ, ಎನ್ನ ನರವ ತಂತಿಯ ಮಾಡಯ್ಯ, ಎನ್ನ ಬೆರಳ ಕಡ್ಡಿಯ ಮಾಡಯ್ಯ. ಎನ್ನ ಕಾಯವ ದಂಡಿಗೆಯ ಮಾಡಯ್ಯ, ಎನ್ನ ಶಿರವ ಸೋರೆಯ ಮಾಡಯ್ಯ, ಎನ್ನ ನರವ ತಂತಿಯ ಮಾಡಯ್ಯ, ಎನ್ನ ಬೆರಳ ಕಡ್ಡಿಯ ಮಾಡಯ್ಯ. ಬತ್ತೀಸರಾಗವ ಹಾಡಯ್ಯ, ಉರಗಲೊತ್ತಿ ಬಾರಿಸು ಕೂಡಲ ಸಂಗಮ ದೇವ. ಆ ಆ ಆ ಆ ಆ. ಎನ್ನ ಕಾಯವ ದಂಡಿಗೆಯ ಮಾಡಯ್ಯ ವಚನದ ಅರ್ಥ: ದೇವನ ಕೈಯಲ್ಲಿರುವ ದಂಡಿಗೆಯಾಗಿ ಜೀವನವೆಲ್ಲ ಶಿವನಾದಮಯವಾಗಬೇಕೆಂದು ಹಂಬಲಿಸಿ ಹಾಡುತ್ತಿದ್ದಾರೆ. ದಂಡಿಗೆ ಎಂಬುದು ಒಂದು ರೀತಿಯ ತಂತಿವಾದ್ಯ. ಅದರ ಖಚಿತವಾದ ರೂಪ ಸ್ಪಷ್ಟವಾಗಿಲ್ಲದಿದ್ದರಿಂದ ಬಹುಶಃ ಇಂದಿನ ವೀಣೆಯಂತೆ ಮಂಜುಳವಾಗಿ ನುಡಿಸುವ ವಾದ್ಯವೆಂದು ಹೇಳಬಹುದು. ನನ್ನ ಇಡೀ ದೇಹವೇ ಆ ವಾದ್ಯವಾಗಲಿ ಎಂದು ಹೇಳುವಲ್ಲಿ ಅದರ ಕೆಲವು ವಿವರಗಳನ್ನು ಸೂಚಿಸಿದ್ದಾರೆ. ಈ ಕಾಯ ಅಂದರೆ ದೇಹ ಆ ವಾದ್ಯವಾದರೆ, ನನ್ನ ಶಿರಸ್ಸು ಅಂದರೆ ತಲೆ ಅದರ ಸೋರೆ ಬುರುಡೆಯಾಗಲಿ, ನನ್ನ ನರಗಳೇ ತಂತಿಯಾಗಲಿ, ಬೆರಳುಗಳು ಅದನ್ನು ಬಾರಿಸುವ ಕಡ್ಡಿಗಳಾಗಲಿ, ಸಂಗೀತಗಾರ ಅದನ್ನು ತನ್ನ ಎದೆಗೆ ಒತ್ತಿ ಬಾರಿಸುವಂತೆ ನೀನು ನನ್ನನ್ನು ಒತ್ತಿ ಹಿಡಿದು ಬತ್ತೀಸರಾಗವನ್ನು ನನ್ನ ಮೂಲಕ ನುಡಿಸು ಎಂದು ಕೇಳಿಕೊಳ್ಳುತ್ತಿದ್ದಾರೆ. ಅಂತರ್ನಿರೀಕ್ಷೆಯ ತನ್ಮಯತೆ ಸುಂದರವಾದ ಭಾವಗೀತೆಯಂತೆ ಇಲ್ಲಿ ಮಿಡಿದಿರುವುದನ್ನು ಕಾಣಬಹುದು. ಬಸವಣ್ಣನವರ ವಚನಗಳನ್ನ ಹೇಳುವ ಮೂಲಕ ಆದ್ಯವರು ಅದರ ಅರ್ಥ ವಿವರಣೆಯನ್ನು ಹೇಳಿದ್ರು. ಕೇಳಿದ್ರ ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಸಾಗರ ರಸ್ತೆಯಲ್ಲಿರುವಂತಹ PES ಪಬ್ಲಿಕ್ ಶಾಲೆಯಲ್ಲಿ 5ನೇ ತರಗತಿ ಓದ್ತಾ ಇರುವಂತಹ ಆದ್ಯ HP ಇವರು ಭಾಗವಹಿಸಿ ಬಸವಣ್ಣನವರ 3 ವಚನಗಳನ್ನ ಹಾಡುವ ಮೂಲಕ ಅದರ ಅರ್ಥ ವಿವರಣೆಯನ್ನ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರು. ಅವರಿಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ, ಸ್ನೇಹಿತರೆ, ಹೀಗೆ ಸಾಕಷ್ಟು ವಿಚಾರಗಳನ್ನ ತಿಳಿಯೋದಕ್ಕೆ ಸಾಧ್ಯವಾದಂತಹ ಇಂಥ ವಚನಗಳು 12ನೇ ಶತಮಾನದಲ್ಲಿ ನಮ್ಮ ಶಿವಶರಣರು ಎಷ್ಟೊಂದು ವಿಚಾರಧಾರೆಗಳನ್ನ ವಚನಗಳ ಮೂಲಕ ತಮ್ಮ ಜೀವನದ ಅನುಭವದ ಸಾರಗಳನ್ನ ಹೇಳ್ತಾ ಹೋದ್ರು. ಆದ್ರೆ ಸನಾತನ ಧರ್ಮದ ದಾಳಿಗೆ ಸಿಲುಕಿ ಈ ರೀತಿ ಸಾವಿರಾರು ವಚನಗಳನ್ನ ಬರೆದಂತಹ ನಮ್ಮ ಶಿವಶರಣರು ಬರೆದಂತಹ ವಚನಗಳನ್ನ ಸುಟ್ಟಾಕಲಾಯಿತು. ಯಾಕೆ ಅಂತ ಹೇಳಿದ್ರೆ, ಅಂದಿನ ಸಮಾಜದಲ್ಲಿ ಮೂಢನಂಬಿಕೆ ಇರ್ಬೋದು, ಜಾತೀಯತೆ ಇರ್ಬೋದು, ಮೇಲು ಕೀಳು ಎಂಬ ಭೇದ ಇರ್ಬೋದು, ಇವೆಲ್ಲವೂ ಕೂಡ ಸಮಾಜದಲ್ಲಿ ತಾಂಡವಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಬಸವಣ್ಣನವರು ಎಲ್ಲ ವರ್ಗದವರಿಗೂ ಕೂಡ ವಚನಗಳನ್ನ ರಚಿಸೋದಕ್ಕೆ ಸಾಧ್ಯವಿದೆ. ಮೇಲು ಕೀಳು ಎಂಬ ಭೇದವನ್ನ ತೊಡೆದು ಹಾಕಬೇಕು, ಗಂಡು ಹೆಣ್ಣು ಎಂಬ ಭೇದ ಇರಬಾರ್ದು, ಎಲ್ಲರೂ ಕೂಡ ಸಮಾಜದಲ್ಲಿ ಸಮಾನರು. ಆದ್ರಿಂದ ನಮ್ಮ ಅನುಭವಗಳನ್ನ ವಚನಗಳ ಮೂಲಕ ಬರೆಯೋದಕ್ಕೆ ಪ್ರತಿಯೊಬ್ಬರಿಗೂ ಹಕ್ಕಿದೆ, ಅದನ್ನ ಬರಿಬಹುದು, ಅವರ ಅನುಭವದ ಸಾರವನ್ನ ಅಂತ ಹೇಳಿ ಕರೆ ಕೊಡ್ತಾರೆ. ಅಂತಹ ಸಂದರ್ಭದಲ್ಲಿ ಎಲ್ಲರೂ ಕೂಡ ತಮ್ಮ ಅಂತರಾಳದ ಅನುಭವದ ಸಾರವನ್ನ ವಚನಗಳ ರೂಪ ಕೊಟ್ಟು ಬರೀತಾರೆ. ಇದು ಎಲ್ಲರ ಕೆಂಗಣ್ಣಿಗೆ ಗುರಿಯಾಗುತ್ತೆ. ಹಾಗೆ ಶಿವಶರಣರು ಬರೆದಂತಹ ವಚನಗಳ ಕಟ್ಟುಗಳನ್ನ ಸುಟ್ಟಾಕುವಂತಹ ಕೆಲಸವನ್ನ ಕೂಡ ಸನಾತನ ಧರ್ಮದವರು ಮಾಡ್ತಾ ಬರ್ತಾರೆ. ಸಾಕಷ್ಟು ವಚನಗಳು ಸುಟ್ಟೋಗುತ್ತೆ. ಅದಕ್ಕೋಸ್ಕರ ತಮ್ಮ ಜೀವದ ಹಂಗನ್ನು ತೊರೆದು
ಹೋರಾಡದಂತಹ ಸಾಕಷ್ಟು ಜನ ಶಿವಶರಣರು ಇದ್ದಾರೆ. ಅಕ್ಕ ನಾಗಮ್ಮ ಇರ್ಬೋದು, ಸಿದ್ದರಾಮೇಶ್ವರರು, ಮೋಳಿಗೆ ಮಾರಯ್ಯ, ಚೆನ್ನಬಸವಣ್ಣ, ಇವರೆಲ್ಲರೂ ಕೂಡ ತಮ್ಮ ಜೀವದ ಹಂಗನ ತೊರೆದು ಈ ವಚನಗಳನ್ನ ಸಂರಕ್ಷಣೆ ಮಾಡೋದಕ್ಕೆ ಅಂತೇಳಿ ಸಾಕಷ್ಟು ಪ್ರಯತ್ನವನ್ನ ಪಡ್ತಾರೆ. ಕೆಲವೊಂದು ವಚನಗಳನ್ನ ಸಂರಕ್ಷಣೆಯನ್ನ ಮಾಡ್ತಾರೆ, ಆದ್ರೆ ಸಾವಿರಾರು ವಚನಗಳು ಈ ದಾಳಿಗೆ ಸಿಲುಕಿ ಸುಟ್ಟಾಕಲಾಗುತ್ತೆ. ಅಂತ ಅಳಿದು ಉಳಿದಂತ ಇಂಥ ವಚನಗಳಲ್ಲಿ ಇಷ್ಟೊಂದು ವಿಚಾರಗಳನ್ನ ನಾವು ತಿಳಿದುಕೊಳ್ಳೋದಕ್ಕೆ ಸಾಧ್ಯ. ಹಾಗೆ ನಮ್ಮ ಜೀವನದಲ್ಲಿ ಒಂದಷ್ಟು ಬದಲಾವಣೆಯನ್ನ ಮಾಡ್ಕೊಳ್ಳೋದಕ್ಕೆ ಇಂಥ ವಚನಗಳು ದಾರಿದೀಪ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಹಾಗೆ ಈಗ ಇರುವಂತಹ ವಚನಗಳನ್ನೇ ಸಂರಕ್ಷಣೆಯನ್ನ ಮಾಡುವ ಜೊತೆಗೆ ಅದರಲ್ಲಿರುವಂತಹ ವಿಚಾರಧಾರೆಯನ್ನ ತಿಳಿಯುವ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಆಲಿಸಿದಂತ ಎಲ್ಲ ಬಾನುಲಿ ಕೇಳುಗರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ನಾಳೆ ಇನ್ನಷ್ಟು ವಚನ ಸಾಹಿತ್ಯದ ಬಗ್ಗೆ ತಿಳಿಯುವ ಪ್ರಯತ್ನ ಮಾಡೋಣ ಅನ್ನೋ ಕಾರ್ಯಕ್ರಮವನ್ನ ಮುಗಿಸುವಂತಹ ಸಮಯ ಆಯಿತು. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.